ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣಗೊಂಡಂತಹ ವಿರೂಪಾಕ್ಷ ದೇವಾಲಯ ಅಂದರೆ ಹಂಪಿಯು ಹಾಳು ಹಂಪೆಯಾಗಲು ಕೆಲವೊಂದಷ್ಟು ಕಾರಣಗಳನ್ನು ನಾವು ನೋಡಬಹುದು. ಅವುಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜ ಆಗಿದ್ದ ಅಳಿಯ ರಾಮರಾಯರು ಬಹುಮನಿ ಸಾಮ್ರಾಜ್ಯಗಳ ವಿರುದ್ಧ 1565ರಲ್ಲಿ ಯುದ್ಧವನ್ನು ನಡೆಸಿದರು. ಅದನ್ನು ತಾಳಿಕೋಟೆ ಯುದ್ಧ ಎಂದು ಕರೆಯಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಇಬ್ಬರು ಮುಸಲ್ಮಾನ್ ಸೇನಾ ನಾಯಕರು ಯುದ್ಧದ ನಡುವೆ ಪಕ್ಷವನ್ನು ಬದಲಿಸಿಕೊಳ್ಳುತ್ತಾರೆ. ಆದ ಕಾರಣ ಯುದ್ಧದಲ್ಲಿ ಅಳಿಯ ರಾಮರಾಯರು ಸೋಲನ್ನು ಅನುಭವಿಸುತ್ತಾರೆ. ತದನಂತರ ಬಹುಮನಿ ಸುಲ್ತಾನರು ಅಳಿಯ ರಾಮರಾಯರನ್ನು ಕೊಲ್ಲುತ್ತಾರೆ. ಯುದ್ಧದಲ್ಲಿ ಸೋತ ವಿಜಯನಗರ ಸಾಮ್ರಾಜ್ಯದ ಹೊಕ್ಕು ಬಹುಮನಿ ಸುಲ್ತಾನರು ಅಲ್ಲಿದ್ದ ಅನೇಕ ದೇವಾಲಯಗಳು, ಅರಮನೆಗಳು, ಮಂಟಪಗಳು, ಬಜಾರ್ಗಳು, ಉದ್ಯಾನವನಗಳು ಹಾಗೂ ಮುಂತಾದ ಅಮೋಘ ಸ್ಮಾರಕಗಳನ್ನು ನಾಶ ಮಾಡಿದರು. ಸುಮಾರು 6 ತಿಂಗಳಿಗೂ ಹೆಚ್ಚು ಕಾಲ ದುಷ್ಕರ್ಮಿಗಳು ತಮ್ಮ ದುಷ್ಪರಿಣಾಮಗಳನ್ನು ಎಸಗಿಸಿದರು. ಅಲ್ಲಿಯವರೆಗೂ ರಾಜವೈಭವದಿಂದ ಭವ್ಯವಾಗಿ ಮೆರೆಯುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಹಂಪಿಯು ಹಾಳು ಹಂಪಿಯಾಗಿ ಪರಿವರ್ತನೆಗೊಂಡಿತು. ನೋಡಿದ್ರಲ್ಲ ಸ್ನೇಹಿತರೆ, ಹಂಪಿಯು ಹಾಳು ಹಂಪೆಯಾಗಲು ಕೆಲವೊಂದಷ್ಟು ಕಾರಣಗಳು. ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.